ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 6 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇನ್ನು ಕಂಟಿನ್ಯೂಸ್ ಆಗಿ ಹಬ್ಬ ಹರಿದಿನ ಅದು ಇದು ಬ್ಯುಸಿ ಹಾಗೆ ಹೀಗೆ ಅಂತ ತೂಕ ಅಂತೂ ಜಾಸ್ತಿನೇ ಆಗಿದ್ದೀನಿ. ಎಷ್ಟಾಗಿದ್ದೀನಿ ಏನು ಅನ್ನೋದು ಕೂಡ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ನಾನು ಮೊನ್ನೆ ದೀಪಾವಳಿ ಹಬ್ಬದ ವ್ಲಾಗ್ ಹಾಕಿದಾಗ ಸ್ಯಾರಿ ಲಿಂಕ್ ಕೊಡಿ, ಸ್ಯಾರಿ ತುಂಬ ಚೆನ್ನಾಗಿದೆ, ತೇಜು ಡ್ರೆಸ್ಸು ಕೂಡ ತುಂಬ ಚೆನ್ನಾಗಿದೆ, ತೇಜುದು ನೀವೇ ಹೊಲ್ದಿದ್ದ ಅಂತ ತುಂಬ ಕೇಳಿದ್ರಿ ಒಂದಿಬ್ಬರು ಮೂವರು ಸಿಸ್ಟರ್ಸು. ಸೀರೆ ಬಗ್ಗೆ ಸೀರೆ ಲಿಂಕ್ ಕೊಡಿ ಅಂತ ಕೂಡ ಕೇಳಿದ್ರಿ ಅಲ್ವಾ. ಸೊ ತೇಜು ಡ್ರೆಸ್ ಅಂತೂ ನಾನೇ ಸ್ಟಿಚ್ ಮಾಡಿದ್ದು ಜಸ್ಟ್ 200 ರುಪೀಸು, 100 ರುಪೀಸ್ ಬ್ಲೌಸ್ ಪೀಸು, 100 ರುಪೀಸು ಬಾಟಮ್ ಪೀಸ್ ಏನಿದೆ ಅದು ತಂದಿದ್ದು. ಅವಾಗವಾಗ ಈ ಕಟ್ ಪೀಸ್ಗಳು ಸಿಗ್ತವೆ, ಸೊ ಅದನ್ನು ನಾನು ತಂದಿಟ್ಟಿರ್ತೀನಿ. ಈ ಥರ ಯಾವುದಾದ್ರೂ ಹಬ್ಬ ಹರಿದಿನ ಬಂದಾಗ ಅವಳಿಗೆ ಸ್ಟಿಚ್ ಮಾಡ್ತೀನಿ. ಇನ್ನು ನಾನು ತೊಗೊಂಡಿದ್ದು ಇಲ್ಲೇ ಲೋಕಲಲ್ಲಿ ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದು 1500 ಆಯಿತು ಸ್ನೇಹಿತರೆ. ಈ ಸ್ಯಾರಿ ನೋಡ್ತಾ ಇರ್ಬೋದು. ನನಗಂತೂ ಸ್ಯಾರಿ ಲುಕ್ ಅಂತೂ ಸೂಪರಾಗಿತ್ತು. ಹೈನೆಕ್ ಕೊಲ್ಕೊಂಡಿದ್ದೆ, ಬ್ಯಾಕು ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ರಿ, ಥ್ಯಾಂಕ್ ಯು ಸೋ ಮಚ್. ಅದರಲ್ಲೂ ಮಧ್ಯಾಹ್ನದವರೆಗೂ ಕಮೆಂಟ್ಸ್ ಬೇರೆ ಆಫ್ ಆಗಿಬಿಟ್ಟಿತ್ತು, ನೋಡ್ಕೊಂಡಿರಲಿಲ್ಲ. ಸೊ ಹಂಗಾಗಿಯೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಮೆಂಟ್ಸ್. ಅದಾದಮೇಲೆ ನನ್ನ ವೆಯ್ಟ್ ನೋಡೋದಾದರೆ 71.600. ಇದು ಯಾಕೆ ಅಂತಂದರೆ ನೆನ್ನೆ ನೋಡಿದಾಗ ನನಗೆ 70.950 ಇತ್ತು. ಓಕೆ 71 ಇದ್ದೀನಿ ಬಿಡು ಅಂತ ನಾನು ನಿಮಗೆ ನೆನ್ನೆನೇ ಹೇಳಿದ್ದೆ. ಅಂದರೆ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಮಾರನೇ ದಿವಸ ನಾನ್ ವೆಜ್ಜು ಹೇಳಿರಲಿಲ್ಲ ಅಲ್ವಾ. ನೋಮ್ದಾರ ಎಲ್ಲ ತೆಗ್ದುಬಿಟ್ಟು ನೆಂಟರು ಬಂದಿದ್ರು ಅಂದರೆ ಇನ್ನು ಮೈದಾ ಬಂದಿದ್ರು. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಇಲ್ಲಿ ತೇಜುನ ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಇಬ್ಬರಿದ್ದಾರೆ ನೋಡಿ, ಇವರೊಬ್ಬರು ಅವರೊಬ್ಬರು ನಾನು ಡಯಟ್ ಹಾಳು ಮಾಡಬೇಕು ಅಂತಲೇ ಕೂತಿರೋ ರಾಣಿದಿರಿ ಇವ್ರಿಗಿಬ್ರು. ನಾನು ಹೇಳ್ತಾನೆ ಇರ್ತೀನಿ, ನಾನು ಡಯಟ್ ಮಾಡೋಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ, ದಯವಿಟ್ಟು ನನಗೆ ಏನೂ ಕೊಡಬೇಡಿ, ಟೀ ಕಾಫಿ ಕುಡಿ ಹಂಗೆ ಹಿಂಗೆ ಅಂತ ಕೊಡ್ತಾರಲ್ವ. ನಾನು ಆಗೋದೇ ಇಲ್ಲ, ನನಗೆ ಬೇಡವೇ ಬೇಡ ಅಂದರೆ ಏ ಅಕ್ಕ ಇದೊಂದು ಸ್ವಲ್ಪ ಕುಡಿ, ಏ ಅಕ್ಕ ಇದೊಂದು ಸ್ವಲ್ಪ ಕುಡಿ ಅಂತ ಇಬ್ಬರೂ ಸೇರಿಕೊಂಡು ನಾನು ಅದೇ ಹೇಳ್ತಾ ಇದ್ದೀನಿ. ನಾನು ವೀಡಿಯೋ ಹಾಕ್ತೀನಿ ನಿಮ್ಮಿಬ್ಬರ ಬಗ್ಗೆ ನಾನು ಚಾಡಿ ಹೇಳ್ತೀನಿ ಅಂದರೆ ಅವರಿಬ್ಬರು ದಯವಿಟ್ಟು ನಮ್ಮ ಮುಖಗಳು ತೋರಿಸ್ಬೇಡ ತಾಯಿ ಅಂತ. ಇಲ್ಲ ನಾನು ಹಾಕದೆ ಅಂತ. ಸೊ ಆ್ಯಕ್ಚುಲಿ ನಾವಿಲ್ಲಿ ತೆಲುಗಲ್ಲಿ ಮಾತಾಡ್ತೀವಿ, ತುಂಬ ಕ್ಲೋಸ್ ಫ್ರೆಂಡ್ಸ್ ಇವರಿಬ್ಬರು. ಎಲ್ಲೆಲ್ಲೋ ಹುಟ್ಟಿರ್ತೀವಿ, ಎಷ್ಟು ಕ್ಲೋಸ್ ಆಗಿಬಿಡ್ತೀವಲ್ವ. ಸೊ ಹಾಗೆ ಇವರು ಕೂಡ ನಾನು ಹೇಳ್ತಾ ಇದ್ದೀನಿ, ವೀಡಿಯೋದಲ್ಲಿ ಹಾಕೋದೆ ನಿಮ್ಮ ಮಾನ ಮರ್ಯಾದೆ ಹರಾಜಿಗೆ ಹಾಕೋದೆ ಅಂತ. ಅವರಂತೂ ನಗ್ದಿದ್ದು. ಟೀ ಕಾಫಿ ಕೊಟ್ಟು ಪಡ್ಡು ಕೊಟ್ಟು ಕೂರಿಸ್ಬಿಡ್ಲು, ಇಲ್ಲ ಕುಡ್ದು ಇದೊಂಚೂರು ಕುಡಿ ಅಂತ. ಅದಾದಮೇಲೆ ಕುಡಿದು ಬಂದು ಇನ್ನೇನು ಇದು ಮಾಡೋಣ, ಊಟ ತಿನ್ನೋಣ ಅಂತ ಇದು ಮಾಡ್ತಾ ಇರೋಬೇಕಾದ್ರೇ ನನ್ನ ಡಯಟ್ ನೋಡಿ, ನನ್ನ ಕರ್ಮಕ್ಕೆ ನಾನು ಡಯಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಂಗೆಲ್ಲ ಏನಾದರೂ ಡೇ ಫುಲ್ ಅಪ್ಸೆಟ್ಸೇ. ಏನು ಅಂತಂದರೆ ಬೆಳಗ್ಗೆ ಹೋದ್ನಾ ಫ್ರೆಂಡ್ಸ್ಗೆಲ್ಲ ಅದೇ ಕಜ್ಜಾಯ ಕೊಡಬೇಕಾಗಿತ್ವಲ್ಲ, ಕಜ್ಜಾಯ ಕೊಡೋಕೆ ಹೋದರೆ ಅವರು ನಮ್ಮಮ್ಮ ಕೊಟ್ಟರು, ನಮ್ಮ ಅಕ್ಕ ಕೊಟ್ಟರು ನೋಡು ಅಂತ ಅಲ್ಲೊಂದೆರಡು ಕಜ್ಜಾಯ ಮುಗಿಸಿದ್ನ. ಟೀ ಕಾಫಿ ಆಯಿತಾ, ಓಕೆ ಮಧ್ಯಾಹ್ನದವರೆಗೂ ಹಂಗೋ ಹಿಂಗೋ ಇದು ಮಾಡೋಣ ಅಂತ. ಇನ್ನು ಅಲ್ಲಿಂದ ಬಂದಿದ್ದೆ, ಮೋಹಿತ್ಗೆ ಹುಷಾರಿಲ್ಲ, ಫೋನ್ ಮಾಡಿದರು. ಏನಾಗಿದೆ ಅಂದರೆ ಸ್ವೀಟ್ಸು ಅದು ಇದು ಎಲ್ಲ ತಿಂದು ಫುಡ್ ಪಾಯ್ಸನ್ ಆಗಿದೆ, ಬಂದು ಕರ್ಕೊಂಡೋಗಿ ಮೋಹಿತ್ಗೆ ಫುಲ್ಲು ವಾಮಿಟಿಂಗ್ ಎಲ್ಲ ಇದೆ ಅಂತಂದ್ರೆ. ಸೊ ಇನ್ನು ಹಾಗೆ ಎದ್ದೋ ಬಿದ್ದೋ ಅಂತ ಹೋಗಿ ಬಂದೆ. ಆಮೇಲೆ ಸಾವಿಗೆ ಉಪ್ಪಿಟ್ಟು, ಸ್ವಲ್ಪ ಒಂಚೂರು ಕಜ್ಜಾಯ ತಿಂದೆ, ಕಡಲೆಪುರಿ ತಿಂದೆ. ಇನ್ನು ಮಲಗಿ ಸ್ವಲ್ಪ ಹೊತ್ತು ಎದ್ದೇಳೋಣ ಅಂತ ಎದ್ದೇಳಿದ್ದೆ. ಶರು ಅವ್ರು 2 ಡೇಸಿಂದ ಕಾಣಿಸ್ತಾ ಇರಲ್ವ, ಯಾಕೋ ಏನು ಅಂತ ಫೋನ್ ಮಾಡಿದೆ. ಪಾಪ ಸಡನ್ನಾಗಿ ಅವ್ರ ಫಾದರ್ ಡೆತ್ ಆಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಸಿಕ್ಕಾಬಡೆ ಬೇಜಾರಾಗೋಯ್ತು ನನಗೆ. ಹೋಗೋ ಅಂತ ಥರ ಬೇಜಾರಾಗೋಯ್ತು. ಹಿಂಗೆ ಡೇ ಫುಲ್ಲು ಏನಾದರೂ ಒಂದು ವೆಜಿಟೇಬಲ್ಸ್ ಎಲ್ಲ ತಂದಿದ್ನಲ್ವ, ಅಂದರೆ ಅಮ್ಮನ ಕೈಯಲ್ಲಿ ತರಿಸ್ಕೊಂಡಿದ್ದೆ. ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಟೊಮೊಟೊ ಎಲ್ಲ ಖಾಲಿಯಾಗಿ ಹೋಗಿತ್ತು. ಸೊ ಎಲ್ಲನೂ ಬಾಕ್ಸ್ಗಳು ಜೋಡಿಸಿ ಹಾಕೋಣ ಅಂತಂದ್ಬಿಟ್ಟು ಹಾಕಿದೆ. ಡಯಟ್ ಅಂತೂ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ, ಮಾಡಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ. ಒಟ್ನಲ್ಲಿ ರೈಸ್ ಅಂತೂ ತಿಂದಿಲ್ಲ, ಹಾಗೆ ಹಿಂಗೆ ಓಡಿಸಿದ್ದೀನಿ, ಕಜ್ಜಾಯ ತಿಂದಿದ್ದೀನಿ. ನೋಡಬೇಕು 71.600 ಇದೆ, ನೋಡೋಣ. ಆ್ಯಂಡ್ ನಾಳೆ ಒಂದು ದಿವಸ ಶನಿವಾರ ಕೂಡ ಆಲ್ಮೋಸ್ಟ್ ಆದಷ್ಟು ಡಯಟ್ ಮಾಡ್ತೀನಿ. ಸಾಟರ್ಡೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ನಾದಿನಿ ಮನೆಗೆ ಇವತ್ತು ಆಲ್ರೆಡಿ ಒಬ್ರಿಗೆ ಕೊಟ್ಟಾಯಿತು ಅರ್ಶಿನ ಕುಂಕುಮ, ಇನ್ನಿಬ್ರು ಕೊಡಬೇಕು. ಸಾಟರ್ಡೆ ಸಂಡೇ 2 ದಿವಸ ಅವ್ರ ಮನೆಗಳಿಗೆಲ್ಲ ಹೋಗಿ ಕೊಟ್ಟು ಬಂದು ಮೇ ಬಿ ಸೋಮವಾರ ಮಧ್ಯಾಹ್ನ ಆಗಬಹುದು. ಆದರೆ ಮಾತ್ರ
ಶೋ ಅದಾದಮೇಲೆ ಸ್ಟ್ರಿಕ್ಟಾಗಿ ಮಾಡಬೇಕು. ಆಮೇಲೆ ಯಾವುದು ಎಲ್ಲೂ ಹೋಗೋವಂಥದ್ದೇನೂ ಇರಲ್ಲ, ಎಲ್ಲೂ ಹೋಗೋವಂಥದ್ದಿರಲ್ಲ. ಫಂಕ್ಷನ್ಸು ಯಾವುದು ಸದ್ಯಕ್ಕಂತೂ ಯಾವುದೂ ಇಲ್ಲ, ಬೇಡ ಇರೋದು ಬೇಡ ಅಂದ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಸ್ಟ್ರಿಕ್ಟಾಗಿ ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡೋಣ. ಈ ವೀಕಲ್ಲಿ ನನಗೆ ಈ ಸೋಮವಾರದವರೆಗೂ ಸ್ವಲ್ಪ ಹಾಗೆ ಹೀಗೆ ಇದೆ. ನಾನು ಅದೇ ಹೇಳ್ತಾ ಇದ್ದೀನಲ್ವ, ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ. ಈಗ ಶುಕ್ರವಾರದ್ದು ಶನಿವಾರದ್ದು ಡಯಟ್ ಅಂತೂ ಆಲ್ಮೋಸ್ಟ್ ಒಂದು 4 ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿ. ಅಲ್ಲಿವರೆಗೂ ಎಷ್ಟು ಡಯಟ್ ಮಾಡಿರ್ತೀನೋ ಅಷ್ಟನ್ನು ಫುಲ್ ಎಲ್ಲ ಎಡಿಟ್ ಮಾಡಿ, ಅಲ್ಲಿಗೆ ಹೋಗ್ಬೇಕಾದ್ರೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ನೋಡೋಣ, ಓಕೆನಾ. ಸಾಟರ್ಡೇದು ಫ್ರೈಡೇದು ಬರುತ್ತೆ, ಆಮೇಲೆ ಸಂಡೇದು ನೋಡೋಣ ಅಲ್ವಾ. ಸೊ ಅಲ್ಲಿಂದ ಇನ್ನೊಬ್ಬರು ಮನೆಗೆ ಹೋಗಬೇಕು. ಅದೆಲ್ಲ ಆದಮೇಲೆ ನೋಡಿಕೊಂಡು ಯಥಾ ಪ್ರಕಾರ ಮಂಡೇ ಎಷ್ಟೊತ್ತಿಗೆ ಬರ್ತೀನಿ ಏನೂ ಗೊತ್ತಿಲ್ಲ. ಸೊ ಇದಿದೆ ಸದ್ಯಕ್ಕಂತೂ ಪ್ಲ್ಯಾನ್ ಇಷ್ಟಿದೆ ಸ್ನೇಹಿತರೆ. ಸೊ ಹಾಗಾಗಿನೇ ನಿಮಗೂ ಕೂಡ ಅಪ್ಡೇಟ್ ಕೊಟ್ಬಿಡೋಣ. ಅದಾದಮೇಲೆ ಬಾಯಿ ಮುಚ್ಕೊಂಡು ಮಂಗಳವಾರದಿಂದ ವರ್ಕೌಟು, ಅದಾದಮೇಲೆ ವಾಕಿಂಗು ವಿತ್ ಸೂಪರಾಗಿರೋಂಥ ಡಯಟು 3 ಮಾಡಲೇಬೇಕು. ಆ್ಯಂಡ್ ನವಂಬರಲ್ಲಿ ಒಂದು ಫಂಕ್ಷನ್ ಇದೆ. ಸೊ ಅದಷ್ಟರೊಳಗಡೆ ಒಂದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಇದು ಮಾಡ್ಕೊಳ್ಳೋಣ, ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ನವಂಬರಲ್ಲಿ ಒಂದು ಫಂಕ್ಷನ್ ಇದೆ. ಸೊ ಅವಾಗ ಹೋಗ್ಬೇಕಾದ್ರೆ ಒಂದಷ್ಟು ನಾನು ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಎಷ್ಟರ ಮಟ್ಟಿಗೆ ನನಗಂತೂ ನಿಜ ಹೇಳ್ತೀನಿ 100% ಹೋಪ್ ಇದೆ ಸ್ನೇಹಿತರೆ. ನಾನು ಮಾಡೇ ಮಾಡ್ತೀನಿ ಅಂತ. ಬಟ್ ಈ ಮಧ್ಯದಲ್ಲಿ ಈ ಅಡೆತಡೆಗಳು ಪಾಪ ಸುಮಾರು ಜನ, ಅಕ್ಕ ನೀನು ಡೈಲಿ ವೀಡಿಯೋ ಹಾಕಕ್ಕ, ದಯವಿಟ್ಟು ಯಾವುದಾದ್ರೂ ಒಂದು ಮೋಟಿವ್ ಆದರೂ ಇರುತ್ತೆ ಅಂತ. ನಿಜ ನನಗೆ ಮೋಟಿವೇಟ್ ಮಾಡೋಕ್ಕೆ ತುಂಬ ವಿಷಯಗಳಿದೆ. ಅದನ್ನು ಹೇಳೋಕ್ಕಿಂತ ಮುಂಚೆ ನಾನು ಫಸ್ಟ್ ಕರೆಕ್ಟ್ ಆಗಬೇಕು. ನಾನು ಸುಮ್ಮನೆ ಏನೋ ಹೇಳ್ಬಿಟ್ಟು, ಯಾವುದೇ ಆಗಲಿ ನಾವು ಕರೆಕ್ಟಾಗಿದ್ದು ಇನ್ನೊಬ್ರಿಗೆ ಸಜೆಷನ್ ಕೊಟ್ರೇ ಅದು ಕೂಡ ಪ್ರತಿಫಲ ಇರುತ್ತೆ. ನಾನೇ ಹೆಂಗೆಂಗೋ ವಕ್ರವಾಗಿ ಇದ್ಕೊಂಡು ನಿಮಗೆ ಸಜೆಸ್ಟ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ನಾನು ಸ್ಟಡಿ ಆಗಿಬಿಟ್ಟೆ ಅಂತಂದರೆ, ನಾನು ಹೇಳಿದ್ನಲ್ಲ, ಈ ಸೋಮವಾರದವರೆಗೂ ಬಿಟ್ಬಿಡಿ. ಹಂಗೋ ಹಿಂಗೋ 70ಗಾದರೂ ಬರೋಣ ಅಂದ್ಕೊಂಡಿದ್ದೀನಿ. ಬಂದರೆ ಮಾತ್ರ ಆಮೇಲೆ ಒಂದು 12 kgs 11 kgs ಏನಿದೆ ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಹೋಗಬೇಕು. ಮಧ್ಯದಲ್ಲಿ 1-2 ದಿವಸ ಹೋದರೆ ಹೋಗುತ್ತೆ, ಬಟ್ ಕಂಟಿನ್ಯೂಸ್ ಆಗಿ ಮಾಡ್ಕೋಬೇಕು ಅನ್ನೋದು ತುಂಬ ಅಂದರೆ ತುಂಬಾ ಇದೆ. ನೋಡೋಣ, ಓಕೆನಾ. ನನಗೆ ಅದೇ ಇದೆ, ಹೋಪ್ ಇದೆ. ಈ ಮಧ್ಯದಲ್ಲಿ ಅದೇ ಈ ಥರದ್ದು ಏನಾದರೂ ಒಂದು ಇವತ್ತಂತೂ ಸ್ಟಾರ್ಟ್ ಮಾಡಿದ್ದು ಮಗ ಹುಷಾರಿರಲಿಲ್ಲ. ಇನ್ನು ಶರು ಅವರು ಆ ಥರ ಹೇಳಿದ್ರು, ಅದೊಂದು ಸಖತ್ತು ಬೇಜಾರಾಗೋಯ್ತು, ಚೆನ್ನಾಗಿದ್ರಲ್ವಾ ಅಂತ. ಸೊ ಹಿಂಗೆ ಒಂದೊಂದು ಮನ್ಸಿಗೆ ತುಂಬ ಇದಾಯಿತು. ಸೊ ಇದಾದಮೇಲೆ ಇನ್ನು ಇವತ್ತು ಏನೂ ಕೆಲಸ ಮಾಡಿರಲಿಲ್ಲ. ಸರಿ ಫ್ರೀ ಇದ್ದೀವಲ್ವ, ನಾನು ಹೋಗಿ ನಾದಿನಿ ಮನೆಗೆ, ಇಲ್ಲೇ ನನಗೆ ಹತ್ತಿರದಲ್ಲಿ ಒಂದು 1/2 ಕಿಲೋಮೀಟರಲ್ಲಿ ಒಬ್ಬರು ಅಕ್ಕ ಇದ್ದಾರೆ, ಅಂದರೆ ನಾದಿನಿ ಇದ್ದಾರೆ. ಸೊ ಅವ್ರಿಗೋಗಿ ಅರಿಶಿನ ಕುಂಕುಮ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಸ್ನೇಹಿತರೆ. ಸ್ಯಾರೀಸ್ ಎಲ್ಲನೂ ಇಯರ್ಲಿ ಒಂದೇ ಥರ ತೊಗೊತೀನಿ. ಸೇಮ್ ಡಿಸೈನು, ಕಲರ್ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಇದು ರೈನ್ ಡ್ರಾಪ್ ಬ್ಯಾಂಗಲ್ಸ್ ಅಂತ ಇವಾಗ ಹೊಸ್ದಾಗಿ ಬಂದಿದೆ ಅಲ್ವಾ. ಸೊ ಅದು 3 ಜನಕ್ಕೂ 3 ಡಜನ್ ತೊಗೊಂಡಿದ್ದೀನಿ. 3 ಜನಕ್ಕೆ ಕೊಡಬೇಕು ಅಂತ. ಇನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟಿದೆ, ಸರಿ ತೋರಿಸೋಣ ಅಂತ ಅಂದ್ಬಿಟ್ಟು. ಇಲ್ಲಿ ಹಬ್ಬದ ಸ್ಟಿಚಿಂಗು ಬ್ಯುಸಿ ಅದು ಇದು ಅಂತ. ಅಮ್ಮ ಕೂಡ ನನಗಿನ್ನು ಒಂದು ಸ್ಯಾರಿ ಕೊಡಿಸಿದ್ದಾರೆ, ಎಷ್ಟು ಸೂಪರಾಗಿದೆ ಗೊತ್ತಾ. ಪ್ರೈಸ್ ಕೇಳಿದ್ರೆ ಮಾತ್ರ ಶಾಕ್ ಆಗಿಬಿಡ್ತೀರಾ, ಅಷ್ಟು ಕಡಿಮೆ ಪ್ರೈಸ್ಗೆ ಅಷ್ಟು ಒಳ್ಳೆ ಸ್ಯಾರಿ ಸಿಕ್ಕಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ ಶೇರ್ ಮಾಡ್ತೀನಿ. ಯಾವಾಗ ಅಂತಂದರೆ ಆ ಬ್ಲೌಸು ಅಂದರೆ ಹತ್ತಿರದಲ್ಲೇ ಅದನ್ನು ಉಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಅಷ್ಟರೊಳಗಡೆ ನಾನು ಅದಕ್ಕೆ ಸ್ವಲ್ಪ ವರ್ಕ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಹಾಕಿಸಿ ನಾನು ಇದು ಮಾಡ್ತೀನಿ. ಸೊ ಇದೇ ಸ್ಯಾರಿ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಇದರಲ್ಲಿ ಒಬ್ಬರಿಗೆ ಬಾಟಲ್ ಗ್ರೀನು, ಒಬ್ಬರಿಗೆ ರಾಮ ಗ್ರೀನು, ಒಬ್ಬರಿಗೆ ಒಂಥರ ಸ್ಕೈ ಬ್ಲೂ ಕಲರ್ ಸ್ಯಾರಿ ಕೊಡೋಣ ಅಂತ ಅಂದ್ಬಿಟ್ಟು ಸೇಮ್ ಒಂದೇ ಥರನೇ 3 ಥರ ಸ್ಯಾರಿ ತೊಗೊಳ್ತೀನಿ. ವರ್ಷವೂ ಅಷ್ಟೇ ತೊಗೊಂಡಿದ್ದೆ. ಇನ್ನು ನನಗೆ ಅಮ್ಮ ಕೊಡಿಸಿದ್ದು ಒಂದು ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ ಅದು ಕೂಡ. ನೋಡೋಣ, ಹೊಲಿಸಿದಾಗ ನಿಮಗೆ ತೋರಿಸ್ತೀನಿ, ಇಲ್ಲ ಎಂಬ್ರಾಯ್ಡ್ರಿ ಹಾಕ್ಸಿದ ಮೇಲೇ ನಾನು ತೋರಿಸ್ತೀನಿ. ಸೊ ಇದನ್ನು ತೊಗೊಂಡೋಗಿ ನಾದಿನಿ ಮನೇಲಿ ಕೊಟ್ಟು ಅಲ್ಲೊಂದು ಸ್ವಲ್ಪ ತಿದ್ದು, ಅಕ್ಕ ಬೇಡ ಅಂದರೆ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ರಾ, ಅಲ್ಲೂ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ತಿಂದು, ಅಕ್ಕ ಬೇಡ ಅಂದರೆ ಇದೊಂದು ತಿನ್ನಮ್ಮ, ಇದೊಂದು ಸ್ವಲ್ಪ ತಿನ್ನು, ಬರೀ ಹೊಟ್ಟೆಲಿ ಹಂಗೆ ಹೋಗ್ಬೇಡ, ಮನೆಗೆ ಬಂದಿದ್ಯಾ ಅಂತ ಸ್ವಲ್ಪ ಬನಾನಾ ಚಿಪ್ಸ್ ಕೊಟ್ಟರು. ಇದು ಆಯಿಲ್ ಕಮ್ಮಿ ಇರುತ್ತೆ, ತಿನ್ನು ಅಂತ. ಸೊ ಹಾಗಾಗಿ ಅದು ತಿಂದು ಬಂದ್ವಿ. ಮನೇಲಿ ಬಂದು ಸ್ವಲ್ಪ ಅದು ಇದು ಅಂತ ಕೆಲಸ ಮುಗಿಸಿ ಈಗ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಡೇ ಫುಲ್ಲು ಹಿಂಗೆ ಹೋಯ್ತು. ಆದಷ್ಟು ನೋಡೋಣ ಅಂದ್ಕೊಂಡಿದ್ದೀನಿ. ನಾಳೆ ಏನೂ ಇಲ್ಲ, ಸ್ಟಿಚಿಂಗ್ ಜೊತೆಗೆ ಡಯಟ್ ಅಂತೂ ಮಾಡೇ ಮಾಡ್ತೀನಿ. ನಾಳೆ ಅಂತ ಮುಂದಕ್ಕೆ ಹಾಕೋದು ಬೇಡ, ಅದನ್ನು ಈಗಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನ್ನೋ ಮೈಂಡ್ಸೆಟ್ ನನಗೂ ಇದೆ. ಮಾಡ್ತಾ ಹೋಗೋಣ, ಮಾಡೋದ್ರಲ್ಲಿ ಏನಿಲ್ವಲ್ಲ.
ಸೊ ಹಾಗಾಗಿಯೇ ಇದಾಗಿತ್ತು ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗ್. ಡಯಟ್ ಅಂತಲೂ ಇಲ್ಲ, ಡಯಟ್ ರೊಟೀನ್ ವ್ಲಾಗ್ ಅಂದ್ಕೊಳ್ಳಿ. ಡೇ ಫುಲ್ ಏನೆಲ್ಲ ಮಾಡಿದೆ ಏನು ಅನ್ನೋದು. ಇನ್ನು ಮಿಷನ್ ಪೂಜೆ ಮಾಡಿರೋದೆಲ್ಲ ಎಲ್ಲಿಂದ ಅಲ್ಲಲ್ಲೇ ಇದೆ. ನಾಳೆಗೆಲ್ಲ ನೀಟಾಗಿ ಅರೇಂಜ್ ಮಾಡಿ ನೀಟಾಗಿ ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಸ್ವಲ್ಪ ಸ್ಟಿಚಿಂಗು ಇದೆ, ಸ್ವಲ್ಪ ಸ್ಟಿಚಿಂಗು ಎಲ್ಲ ಮಾಡಿ ಇದು ಡಯಟ್ ಕೂಡ ಮಾಡ್ತೀನಿ. ಡಯಟ್ ವ್ಲಾಗ್ ಹೇಗೆ ಬರುತ್ತೆ ಏನು ಅಂತ ನಾಳಿನ ವ್ಲಾಗಲ್ಲಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.